ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕೃಪೆಯಲ್ಲಿ ಐಶ್ವರ್ಯನೇ ನಿಮ್ಮನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವರೇ ನಿಮ್ಮನ್ನೇ ಆರಾಧಿಸುವೆ, ನನ್ನಯ ರಕ್ಷಕನೇ ನಿಮ್ಮನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿಮ್ಮನ್ನೇ ಆರಾಧಿಸುವೆ, ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಚನ 16. ಆದ ಕಾರಣ ಅಂದ್ರೆ ಅದರ ಹಿಂದೆ ಏನೋ ಒಂದು ವಿಷಯ ಇದೆ. ಓಕೆ, ನಾವು ಸಮಯೋಚಿತ ಸಹಾಯವನ್ನು ಅವರ ಅನುಗ್ರಹದಿಂದ ಪಡೆಯಲು, ಅನುಗ್ರಹ ಅನ್ನುವ ಪದಕ್ಕೆ ಮತ್ತೊಂದು ಅರ್ಥ ಕೃಪೆ ಎಂಬುದಾಗಿದೆ. ಎಲ್ಲೆಲ್ಲಿ ಅನುಗ್ರಹ ಅಂತ ಬರುತ್ತೋ ಅಲ್ಲಿ ದೇವರ ಕೃಪೆ ಎಂಬ ಪದವನ್ನು ನಾವು ಉಪಯೋಗ ಮಾಡಬಹುದಾಗಿದೆ. ನಾವು ಸಮಯೋಚಿತ ಸಹಾಯವನ್ನು ಅವರ ಕೃಪೆಯಿಂದ ಪಡೆಯಲು ಮತ್ತು ಅವರ ಕರುಣೆಯನ್ನು ಸವಿಯಲು ಧೈರ್ಯದಿಂದ ಅವರ ಕೃಪಾಸನವನ್ನು ಸಮೀಪಿಸೋಣ. ಪ್ರೇಸ್ ದ ಲಾರ್ಡ್. ಕೃಪಾಸನ, ಕೃಪೆಯ ಸಿಂಹಾಸನ, ನ್ಯಾಯಾಸನ, ನ್ಯಾಯವನ್ನ ಕೊಡುವ ಆಸನ, ರಾಜಾಸನ, ರಾಜಾದಿರಾಜ ಕುಳಿತುಕೊಳ್ಳುವ ಆಸನ ಅಲ್ವಾ, ಸ್ವರ್ಗ ಸೇನಾಧೀಶ್ವರನ ಸಿಂಹಾಸನ. ಆದರೆ ಇಲ್ಲಿ ಸಂತ ಪೌಲರು ಹೇಳುವಂತ ಅದ್ಭುತಕರವಾದ ಆಸನ, ಸಿಂಹಾಸನ, ಕೃಪಾಸನ, ಕೃಪೆಯ ಸಿಂಹಾಸನ. ಆದ ಕಾರಣ ಅಂತ ಹೇಳುವಾಗ ಅದಕ್ಕೆ ಹಿಂದೆ ಸಂತ ಪೌಲ ಹೇಳ್ತಾರೆ, ಪ್ರಭು ಯೇಸು ನಮ್ಮ ಪ್ರಧಾನ ಯಾಜಕ, ಶ್ರೇಷ್ಠ ಯಾಜಕ. ಆ ಯಾಜಕನ ಕೆಲಸ ಏನು? ಜನರ ಪರವಾಗಿ ದೇವರ ಸನ್ನಿಧಾನದಲ್ಲಿ ಕುಳಿತು ಜನರ ಪಾಪಗಳಿಗಾಗಿ ಪ್ರಾರ್ಥಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಡುವಂಥದ್ದು ಕೆಲಸ. ಜನರಿಗೂ ದೇವರಿಗೂ ಮಧ್ಯಸ್ಥನಾಗಿ ಯಾಜಕನು ದೇವರ ಕೆಲಸವನ್ನ ನಿರ್ವಹಿಸುವ ನಂಬಿಗಸ್ತನಾದ ವ್ಯಕ್ತಿಯಾಗಿರಬೇಕಾಗಿತ್ತು. ಜನರಿಂದ ಆಯ್ಕೆ ಮಾಡಲ್ಪಟ್ಟಿದ್ದರೂ ಸಹ ಅವನು ದೇವರ ಕೆಲಸ ಮಾಡುವ ವ್ಯಕ್ತಿಯಾಗಿದ್ದ, ಜನರ ಪರವಾಗಿ ದೇವರ ಬಳಿ ಮಾತನಾಡುವ ವ್ಯಕ್ತಿಯಾಗಿದ್ದ. ಆದರೆ ನಮಗಾಗಿ ಆಯ್ಕೆ ಮಾಡಲ್ಪಟ್ಟ ಪ್ರಧಾನ ಯಾಜಕ, ಶ್ರೇಷ್ಠ ಯಾಜಕ ಪ್ರಭು ಯೇಸು ನಮಗಿರುವ ಕಾರಣ ನಾವು ಧೈರ್ಯದಿಂದ ಆ ಕೃಪೆಯ ಸಿಂಹಾಸನದ ಬಳಿಗೆ ಹೋಗೋಣ. ಸಮಯಕ್ಕೆ ತಕ್ಕ ಸಹಾಯವನ್ನ ಅವರ ಕೃಪೆಯಿಂದ ಪಡೆದುಕೊಳ್ಳೋಣ. ನಮಗೆ ಸಮಯಕ್ಕೆ ಬೇಕಾದ ಸಹಾಯ ತಕ್ಕ ಸಮಯದಲ್ಲಿ ನಾನು ನಿಮ್ಮನ್ನು ಮೇಲಕ್ಕೆತ್ತುವೆನು, ಸೂಕ್ತ ಕಾಲದಲ್ಲಿ ನಾನು ನನ್ನ ಕಾರ್ಯವನ್ನು ನಿಮ್ಮಲ್ಲಿ ಮಹಿಮೆ ಪಡಿಸುವೆನು. ದೇವರ ಸಮಯದಲ್ಲಿ ಎಲ್ಲವೂ ಒಳ್ಳೆಯದಾಗಿ ಪರಿಣಮಿಸುವುದು. ಆ ಕೃಪೆಯ ಸಿಂಹಾಸನದ ಬಳಿ ಧೈರ್ಯದಿಂದ ಸಮೀಪಿಸೋಣ. ಯಾಕಂದ್ರೆ ನ್ಯಾಯಾಸನದ ಮುಂದೆ ಹೋಗುವಾಗ ಜನರಿಗೆ ಭಯ, ತೀರ್ಪು ಏನಾಗಿ ಬರುತ್ತದೋ ಎಂಬುದಾಗಿ. ಆದರೆ ಇದು ನ್ಯಾಯ ತೀರ್ಪು ಕೊಡುವ ಸಿಂಹಾಸನವಲ್ಲ, ಕೃಪೆಯನ್ನ ಹರಿಸುವ ಸಿಂಹಾಸನ. ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ ಜನರೆಲ್ಲರೂ ವ್ಯಭಿಚಾರ ಮಾಡುವಾಗ ಸಿಕ್ಕಿಬಿದ್ದ ಮಹಿಳೆಯನ್ನ ಕಲ್ಲೆಸೆದು ಕೊಲ್ಲಲು ಸಿದ್ಧರಾಗಿದ್ದರು. ಅವರಿಗಿದ್ದುದು ಯಾವುದು? ಮೋಶೆಯ ಧರ್ಮಶಾಸ್ತ್ರ. ವ್ಯಭಿಚಾರ ಮಾಡುವವನನ್ನು ಕಲ್ಲೆಸೆದು ಕೊಲ್ಲಬೇಕಷ್ಟೇ. ಅದನ್ನ ಮಾಡಿದ್ದಾನೆ, ಇದನ್ನ ಮಾಡಲೇಬೇಕು ಅನ್ನುವ ಹಠ. ಚಿಕ್ಕವರು ಮೊದಲ್ಗೊಂಡು ದೊಡ್ಡವರ ತನಕ ತೀರ್ಪು ಮಾಡಲು ನಿಂತಿದ್ದರು. ಆದರೆ ಆಕೆ ಓಡಿ ಬಂದದ್ದು ಕೃಪಾಸನದ ಬಳಿಗೆ, ಕೃಪೆ ತುಂಬಿರುವ ಯೇಸುವಿನ ಪಾದದ ಬಳಿಗೆ. ಆಕೆ ಯೇಸುವಿನ ಪಾದದ ಬಳಿ ಬಿದ್ದಾಗ ಯೇಸುವಿನಿಂದ ಹೊರಟು ಬಂದ ಕೃಪೆ ಆಕೆಯನ್ನ ಸಂರಕ್ಷಣೆ ಮಾಡಿತು. ಧೈರ್ಯವಾಗಿ ಬಂದದ್ದು ಆಕೆ ಯೇಸುವಿನ ಬಳಿ. ಜನರಲ್ಲಿ ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಅವರು ಕಲ್ಲೆಸೆಯಿರಿ ಎಂದು ಹೇಳುವಾಗ ಯಾರು ಅಲ್ಲಿ ನಿಂತುಕೊಳ್ಳಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಯೋಹಾನ 1:16-17 ನಾವು ನೋಡ್ತೇವೆ, ಅವರ ಪರಿಪೂರ್ಣತೆಯಿಂದ ನಾವೆಲ್ಲರೂ ವರಪ್ರಸಾದದ ಮೇಲೆ ವರಪ್ರಸಾದವನ್ನ ಪಡೆದಿದ್ದೇವೆ. ಯೇಸು ದೇವರ ಚಿತ್ತವನ್ನ ಪರಿಪೂರ್ಣ ಮಾಡಿದ ಕಾರಣ ಯೇಸುವಿನ ಪರಿಪೂರ್ಣವಾದ ಕಾರ್ಯ ಯಾವುದು?
ಶಿಲುಬೆಯ ಮೇಲೆ ತನ್ನನ್ನು ಯಜ್ಞ ಬಲಿಯಾಗಿ ಸಮರ್ಪಣೆ ಮಾಡಿ ಲೋಕವನ್ನ ರಕ್ಷಣೆ ಮಾಡಿದ ಕಾರ್ಯ. ಅವರ ನಮ್ಮ ನೀತಿಯ ಕಾರ್ಯಗಳಲ್ಲ, ನಮ್ಮ ಸತ್ಕಾರ್ಯಗಳಲ್ಲ. ಯೇಸು ಶಿಲುಬೆ ಮೇಲೆ ಮುಗಿಯಿತು, ಎಲ್ಲಾ ಮುಗಿಯಿತು ಎಂದು ಅವರ ಕುರಿತು ಬರೆದಿದ್ದ ಧರ್ಮಶಾಸ್ತ್ರದ ಎಲ್ಲ ಪ್ರವಚನಗಳು ನೆರವೇರುವಂತೆ ದೇವರ ಚಿತ್ತವನ್ನ ಮುಗಿಸಿದರು. ಆ ಯೇಸು ಮುಗಿಸಲ್ಪಟ್ಟ ಆ ಪರಿಪೂರ್ಣವಾದ ಕಾರ್ಯದ ಮೂಲಕ ನಾವು ವರಪ್ರಸಾದದ ಮೇಲೆ ವರಪ್ರಸಾದವನ್ನ ಪಡೆದುಕೊಂಡೆವು, ಕೃಪೆಯ ಮೇಲೆ ಕೃಪೆಯನ್ನ ಪಡೆದುಕೊಂಡೆವು. ಕೃಪೆಯ ಮೇಲೆ ಕೃಪೆ. ಕೃಪೆ ಉಚಿತಾರ್ಥವಾದದ್ದು, ಫ್ರೀ ಗಿಫ್ಟ್. ಕೆಲಸ ಮಾಡುವವನಿಗೆ ದೊರಕುವ ಸಂಬಳ ಉಚಿತವಲ್ಲ. ಅವನು ಕಷ್ಟಪಟ್ಟು ದುಡಿದಿದ್ದಾನೆ, ಅವನಿಗೆ ಸಂಬಳ ದೊರಕಿದೆ. ಆದರೆ ಯಾವ ಕೆಲಸವನ್ನೂ ಮಾಡದೆ ಯಜಮಾನನ ಕೃಪೆಗೆ ಪಾತ್ರನಾಗಿ ಸಂಬಳ ಪಡೆದುಕೊಂಡಾಗ ಅವನಿಗಿರುವ ಕೃತಜ್ಞತಾ ಮನೋಭಾವ, ಅದು ನಿಜವಾದ ದೇವರಿಂದ ಹರಿದು ಬಂದ ಕೃಪೆ. ಯಾವ ಸತ್ಕಾರ್ಯಗಳಿಲ್ಲದಿದ್ದರೂ ಪಾಪಿಗಳನ್ನು ಪರಿಶುದ್ಧರನ್ನಾಗಿಸುವುದು ದೇವರ ಕೃಪೆ. ಆ ವ್ಯಭಿಚಾರಿಣಿ ಸ್ತ್ರೀ ಪಾಪದ ನಿಮಿತ್ತ ಸೆರೆ ಹಿಡಿಯಲ್ಪಟ್ಟವಳಾಗಿದ್ದರೂ ಸಹ, ಅವಳ ಜೀವಮಾನವಿಡೀ ಅವಳು ಪಾಪವನ್ನೇ ಮಾಡಿದ್ದರೂ ಸಹ ಕೃಪಾಸನದ ಬಳಿ ಬಂದ ಕಾರಣ ಆಕೆಯ ಪಾಪಗಳು ಕ್ಷಮಿಸಲ್ಪಟ್ಟವು, ಪರಿಶುದ್ಧಳಾಗಿ ಹಿಂದಿರುಗಿ ಹೋದಳು. ಅದು ಕೃಪೆ. ಧರ್ಮಶಾಸ್ತ್ರವನ್ನು ಮೋಶೆಯ ಮುಖಾಂತರ ಕೊಡಲಾಯಿತು. ವರಪ್ರಸಾದ, ಕೃಪೆ ಹಾಗೂ ಸತ್ಯವಾದರೂ ಯೇಸು ಕ್ರಿಸ್ತರ ಮುಖಾಂತರ ಬಂದವು. ಈ ಮುಂಜಾನೆ ವೇಳೆ ನಾವು ಹುಡುಕಿಕೊಂಡು ಬಂದಿರುವ ಯೇಸುವಿನ ಪಾದ, ಕೃಪಾಸನ, ಅದು ಯಾರನ್ನು ತಳ್ಳಿಬಿಡುವುದಿಲ್ಲ, ಯಾರನ್ನು ನಿರಾಕರಿಸುವುದಿಲ್ಲ. ಬಳಲಿ ಬೆಂಡಾಗಿರುವ ಸಕಲ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ವಿಶ್ರಾಂತಿ ಅಂದರೆ ಏನು? ರೆಸ್ಟ್. ಹೇಗೆ? ವಾರದ 6 ದಿನ ಕಷ್ಟಪಟ್ಟು ದುಡಿದಿದ್ದೇನೆ, 7ನೇ ದಿನ ರೆಸ್ಟ್ ಅಲ್ಲಿದ್ದೇನೆ. ರಜೆ ಅಂದಾಗ ಹೇಗೆ ಸಂತೋಷವಾಗಿರ್ತೀವಿ. ಇವತ್ತು ನಮಗೆ ದೇವರು ಕೊಡುವ ವಿಶ್ರಾಂತಿ ಏನು? ನೀನು ಮಾಡಬೇಕಾದ ಕಾರ್ಯ ಏನೂ ಇಲ್ಲ ಮಗನೇ. ನಿನ್ನ ಪಾಪ ಶಾಪಗಳಿಗಾಗಿ ನಾನು ಶಿಲುಬೆ ಮೇಲೆ ಮರಣ ಹೊಂದಿ ಜಯವನ್ನ ಪಡೆದುಕೊಂಡಿದ್ದೇನೆ. ನನ್ನ ನೀತಿಯ ಕಾರ್ಯದ ಮೂಲಕ ನಿನಗೆ ವಿಶ್ರಾಂತಿ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ನಿಮ್ಮ ಪಾದ ಸನ್ನಿಧಾನದಲ್ಲಿ ಕೃಪಾಸನದ ಬಳಿಗೆ ಬಂದಿದ್ದೇವೆ. ಕೀರ್ತನೆ 90:14-17 ಉದಯ ಕಾಲದಲ್ಲೇ ತೋಯಿಸೆಮ್ಮನು ನಿನ್ನ ಕೃಪೆಯಿಂದ, ಆಗ ದಿನವಿಡೀ ನಾವು ಹರ್ಷಿಸಿ ಆನಂದಿಸುವೆವು. ನಾವು ಕಷ್ಟಪಟ್ಟು ದಿನಗಳಿಗೆ ಸರಿಯಾಗಿ ಸುಖಕರವಾದ ದಿನಗಳನ್ನು ನಾವು ಕಾಣುವಂತೆ ಆಶೀರ್ವದಿಸು. ದೇವರ ಆಶೀರ್ವಾದ ನಮ್ಮ ಮೇಲೂ, ನಮ್ಮ ಕುಟುಂಬದ ಮೇಲೂ, ಸಂತತಿ ಸಂತಾನದ ಮೇಲೂ ಇರಲಿ. ಜನರಿಂದ ಆ ಮಹಿಳೆ ತಿರಸ್ಕರಿಸಲ್ಪಟ್ಟರು, ಕೃಪಾಸನವನ್ನ ಸಮೀಪಿಸಿದ ಕಾರಣ ಅಲ್ಲಿಂದ ಹರಿದು ಬಂದ ಕೃಪೆಯ ಮೇಲೆ ಕೃಪೆ ಆಕೆಯನ್ನ ಪರಿಶುದ್ಧಳನ್ನಾಗಿ ಮಾರ್ಪಡಿಸಿದ ರೀತಿಯಲ್ಲಿ ದೇವರ ಕೃಪೆ, ದೈವಿಕ ಕರುಣೆ ನಮ್ಮ ಮೇಲೂ, ನಮ್ಮ ಕುಟುಂಬದ ಮೇಲೂ, ನಮ್ಮ ಸಂತತಿ ಸಂತಾನದ ಮೇಲೂ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.